ಈ ತರ ನೋಡ್ತಾ ಇದ್ದೀನಿ ನಾನು. ನಿಜವಾಗ್ಲೂ ಒಂದ್ ಕಡೆ ಬೇಜಾರಾಗುತ್ತೆ, ಯಾಕಂದ್ರೆ ಅವ್ರ ತಾಯಿ ತಂಗಿ ಮಾತಾಡೋದನ್ನ ನೋಡ್ತಾ ಇದ್ರೆ. ಯಾಕಂದ್ರೆ ಅವ್ರಿಗೂ ಸಾವಿರಾರು ಆಸೆಗಳಿರುತ್ತೆ. ನಿಜವಾಗ್ಲೂ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಹುಡುಗಿ ಪಾಪ ಹಚ್ಕೊಂಡು ಮಾತಾಡ್ತು. ನನಗೂ ಅಣ್ಣಂದಿರಿದ್ದಾರೆ. ನನ್ನ ಅಣ್ಣಂದಿರು ನನಗೆ ಕೇರ್ ಮಾಡಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗತ್ತೆ. ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಒಂದು ಸಿನಿಮಾನ ಜಸ್ಟ್ ಪಾಸಿಟಿವ್ ಆಗಿ ನೋಡಿ, ಪಾಸಿಟಿವ್ ಎಲಿಮೆಂಟ್ಸ್ನ ತಗೊಳ್ಳಿ. ಅದರಿಂದ ನಾನು ಏನ್ ಮಾಡಿದ್ದೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ನನ್ನ ಮೇಲೆ ಇಟ್ಟಿರೋ ಒಂದು ಅಭಿಮಾನಕ್ಕೆ ನಾನು ಖಂಡಿತ ಚಿರಋಣಿ ಆಗಿರ್ತೀನಿ. ಕೊನೆವರೆಗೂ ನಾನು ಚಿರಋಣಿ ಆಗಿರ್ತೀನಿ ಅವ್ರಿಗೆ. ಬಟ್ ಈ ತರ ತೀರಾ ಮಟ್ಟಕ್ಕೆ ಹೋಗೋದು ಬೇಡ. ಸಿನಿಮಾ ರೀತಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಮೂಲ್ಯ ಯಾವಾಗ ಚಿತ್ರ ನೋಡ್ಕೊಂಡು ಬಂದಿದಾರೋ ಈ ಬಸವರಾಜ್ ಅನ್ನೋ ವ್ಯಕ್ತಿ, ದಿನ ಬೆಳಗಾದ್ರೆ ಅಮೂಲ್ಯ, ಊಟ ತಿನ್ನುವಾಗ ಅಮೂಲ್ಯ, ನಿದ್ರೆ ಮಾಡುವಾಗ ಅಮೂಲ್ಯ, ಹೀಗೆ ದಿನ ಇಡೀ ನಿಮ್ದೇ ಹೆಸರು ಜಪ ಮಾಡ್ತಾ ಇದಾರಂತೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗೋದೇನಂದ್ರೆ, ಸಿನಿಮಾ ರಿಲೀಸ್ ಆಗಿ ಇನ್ನೇನು 5 ವರ್ಷ ಆಗ್ತಾ ಇದೆ. 5 ವರ್ಷದ ನಂತರನೂ ಇಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ, ಇಷ್ಟೇ ಅಭಿಮಾನ ಇಟ್ಕೊಂಡಿದ್ದಾರೆ ಅಂದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಒಬ್ರ ಮನೆಗೆ ನನ್ನ ನೋಡಿದ್ರೆ ಖುಷಿ ಅನ್ನಿಸ್ಬೇಕೇ ಹೊರತು ಅವ್ರು ನನಗೆ ಬೇಜಾರ್ ಮಾಡ್ಕೊಳ್ತಿದ್ದಾರೆ. ಏನಕ್ಕಪ್ಪ ಮಾಡಿದ್ರು ಆ ಸಿನಿಮಾ ನೋಡ್ಬಿಟ್ಟು ಇವ್ನು ಇಷ್ಟು ಹುಚ್ಚಾಗಿದ್ದಾನಲ್ಲ ಅಂದ್ಬಿಟ್ಟು ಅವ್ರ ತಾಯಿ ಅವ್ರ ತಂಗಿ ಎಷ್ಟು ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ ಬೇರೆ ಹೇಳಿದ್ರಿ. ನಿಜವಾಗ್ಲೂ ಅದು ತುಂಬಾ ಬೇಜಾರಾಗ್ತಾ ಇದೆ. ಅವ್ರ ಕೆಲ್ಸಕ್ಕೆ ಹೋಗ್ಬೇಕು, ಸಿನಿಮಾ ತರ ನೋಡ್ಬೇಕು, ಮತ್ತೆ ಇದನ್ನೆಲ್ಲ ಮರಿಬೇಕು. ಅಭಿಮಾನ ಖಂಡಿತ ಇರ್ಲಿ, ಜೀವನ ಪೂರ್ತಿ ಇರ್ಲಿ ಅವ್ರಿಗೆ. ಬಟ್ ಕೆಲ್ಸಕ್ಕೆ ಹೋಗದೆ ಅವ್ರ ತಂದೆ ಇಲ್ದಿರೋ ಒಂದ್ ಮನೇಲಿ ಅವ್ರ ಜವಾಬ್ದಾರಿ ತಗೊಂಡು ಅವ್ರ ತಂಗಿ ಮದ್ವೆ ಮಾಡ್ಬೇಕು, ಅವ್ರ ತಾಯಿನ ಅವ್ರ ಕೇರ್ ತಗೊಳ್ಬೇಕು. ತುಂಬಾ ಬೇಸರ ಆಗ್ತಾ ಇದೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ದಯವಿಟ್ಟು ಹಿಂಗ್ ಮಾಡಬೇಡಿ. ಅವ್ರು ತೋರ್ಸೋ ಪ್ರೀತಿನ ದಯವಿಟ್ಟು ನೀವು ಉಳಿಸ್ಕೊಡಿ, ಅದನ್ನ ಕಳ್ಕೊಳ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಮೂಲ್ಯ, ಆತನ ಬಳಿ ಹೋಗಿ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀರಾ? ಆತನ ತಾಯಿ ಹಾಗೆ ತಂಗಿಗೆ ಸಾಂತ್ವನ ಹೇಳುವಂತ ಪ್ರಯತ್ನ ಮಾಡ್ತೀರಾ ನೀವು? ಖಂಡಿತ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗ ಕೇವಲ 10 ನಿಮಿಷದ ಹಿಂದೆ ನನಗೆ ವಿಷಯ ಗೊತ್ತಾಗಿದ್ದು. ನಾನು ಇನ್ನೂ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಮನೆಯವ್ರ ಜೊತೆ. ಖಂಡಿತ ಆತರ ಏನಾದ್ರು ಇದ್ರೆ ನಾನು ಖಂಡಿತ ತಿಳಿಸ್ತೀನಿ. ಯಾರೇ ಆಗ್ಲಿ ಈ ರೀತಿ ಅತಿರೇಕದ ಅಭಿಮಾನ ತೋರ್ಸೋರ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಮೂಲ್ಯ? ನಾನು ಹೇಳಕ್ ಇಷ್ಟಪಡ್ತೀನಿ, ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಸಿನಿಮಾ ಇಷ್ಟು ಹಿಟ್ ಆಗುತ್ತೆ ಅಂತ. ನಾನು ಓವರ್ ನೈಟ್ ಈ ತರ ಒಂದು ಪೊಸಿಷನ್ ನಂಗೆ ಸಿಗುತ್ತೆ ಅಂತ. ಬಟ್ ಆ ಸಿನಿಮಾ ತರಾನೇ ನೋಡ್ಬೇಕು. ಆಕ್ಚುಲಿ ಅದು ಸಿನಿಮಾ ನಾವು ಅಲ್ಲಿ ಏನೇ ಮಾಡಿದ್ರು ಅದು ನಾಟಕ, ಅದು ನಮ್ ನಿಜ ಜೀವನ ಅಲ್ಲ. ಅವ್ರ ಸಿನಿಮಾ ನೋಡ್ಕೊಂಡ್ ಬಂದಿದ್ರೆ ಒಂದು ದಿನ ಆಗಿರ್ಬೋದು, 2 ದಿನ ಆಗಿರ್ಬೋದು, ಆ ಒಂದು ಇದಿರ್ಬೇಕು. ಅದು ಈ ಮಟ್ಟಕ್ಕೆ ಈ ಲೆವೆಲ್ ತಗೊಂಡೋಗಿದೆ ಅಂದ್ರೆ ಐ ಥಿಂಕ್ ಆ ಒಂದು ಕತೆಗೆ, ಆ ಒಂದು ಚೆಲುವಿನ ಚಿತ್ತರ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಬಟ್ ಈ ರೀತಿ ಅವ್ರು ಯಾವತ್ತೂ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಈ ತರ ಒಂದು ಅವ್ರ ಲೈಫ್ ನ ಹಾಳು ಮಾಡ್ಕೊಳ್ಬಾರ್ದು. ಅವ್ರಿಗೆ ಒಂದು ಲೈಫ್ ಇರುತ್ತೆ, ಅವ್ರ ತಾಯಿ ಇರ್ತಾರೆ, ಅವ್ರಿಗೂ ಒಂದು ಮುಂದೆ ಲೈಫ್ ಇದೆ, ಅದನ್ನ ಅವ್ರು ನೋಡ್ಕೋಬೇಕು. ಎಲ್ರಿಗೂ ಅವ್ರದ್ದೇ ಆದ ಲೈಫ್ ಇದೆ, ಹಾಗೆ ಬಸವರಾಜ್ ಅವ್ರಿಗೂ ಅವ್ರದ್ದೇ ಆದ ಲೈಫ್ ಇದೆ, ಅದನ್ನ ನೋಡ್ಬೇಕು ಅವ್ರು ಫಸ್ಟ್. ಯಾಕಂದ್ರೆ 5 ವರ್ಷದ ಹಿಂದೆ ರಿಲೀಸ್ ಆಗಿರೋ ಸಿನಿಮಾ ಬಗ್ಗೆ ಅಥವಾ ನನ್ನ ಬಗ್ಗೆ ಯೋಚನೆ ಮಾಡೋದ್ರಿಂದ ಐ ಥಿಂಕ್ ಅವ್ರ ಲೈಫನ್ನ ಅವ್ರು ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಯಾರು ಮಾಡ್ಕೊಡ್ದು, ಅವ್ರ ಕೆಲ್ಸಕ್ಕೆ ಹೋಗ್ಬೇಕು. ಹಿ ಶುಡ್ ಬಿ ಅ ಸಕ್ಸಸ್ಫುಲ್ ಮ್ಯಾನ್. ಓಕೆ ಅಮೂಲ್ಯ, ಈತನ ಒಂದು ವಿಷಯ ಬಿಟ್ಟು ಈ ರೀತಿಯಾಗಿ ಹುಚ್ಚು ಅಭಿಮಾನ ತೋರಿಸಿದಂತಹ ಅನುಭವ ನಿಮ್ಗೆ ಯಾವತ್ತಾದ್ರೂ ಆಗಿದೆಯಾ? ಖಂಡಿತ ತುಂಬಾ ಸತಿ ಆಗಿದೆ ನಮಗೆ. ಐ ಥಿಂಕ್ ಬಹುಶಃ ಎಲ್ರಿಗೂ ಗೊತ್ತಿರ್ಬೇಕು. ತುಂಬಾ ವರ್ಷದ ಹಿಂದೆನೆ ನನಗೆ ಈ ತರದ ಎಕ್ಸ್ಪೀರಿಯನ್ಸ್ಗಳು ತುಂಬಾ ಆಗ್ತಾ ಇತ್ತು. ಅಂಡ್ 5 years ಆದ್ಮೇಲೂ ಆಗ್ತಾ ಇದೆ ಅಂದ್ರೆ ಇನ್ನೂ ನನಗೆ ಯಾವ ಮಟ್ಟಿಗೆ ಚೆಲುವಿನ ಚಿತ್ತರ ಇದೆ ಅನ್ನೋದು ನನಗೆ ಚಿತ್ರ ತುಂಬಾ ಇಂಪ್ಯಾಕ್ಟ್ ಮಾಡಿದೆ ಅಂತ ಅನ್ಸುತ್ತೆ ಹಾಗಾದ್ರೆ ಅಲ್ವಾ? ಓಕೆ, ಧನ್ಯವಾದ ಅಮೂಲ್ಯ TV9 ಜೊತೆ ಮಾತನಾಡಿದ್ದಕ್ಕೆ. ಇವ್ರದೊಂದು ಟಿಪಿಕಲ್ ಕ್ಯಾರೆಕ್ಟರ್ಸ್ ಇದೆ ಅಲ್ಲ, ಅದು ಯೂಶಲಿ ಬೇಗ ಅಟ್ರಾಕ್ಟ್ ಆಗತ್ತೆ. ಅಂದ್ರೆ ಕುತ್ಕೊಳ್ಳಲ್ಲ. ಈಗ ಮಳೆ